ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ 500 ಇದೆಲ್ಲ ಪೂರ್ತಿ ಕೊಡ ಅಣ್ಣ. ಈ ಸಲ ಇಷ್ಟ ಆಗಿದೆ ಅಣ್ಣ. ನಾವೇನು ಡೊನೇಷನ್ ಕೇಳಕ್ ಬಂದಿಲ್ಲ. ಎತ್ತ ಅಣ್ಣ, ಮುಂದಿನ ಸಲ ಸೇರಿಸ್ಕೊಡ್ತೀನಿ ಅಣ್ಣ. ಲೆಕ್ಕ ಅಂದ್ರೆ ಲೆಕ್ಕ. ದುಡ್ಡು ಪೂರ್ತಿ ಕೊಡಕ್ ಆಯ್ತಿಲ್ಲ ಅಂದ್ರೆ ವ್ಯಾಪಾರ ನಮಗುಟ್ಟು ಹೋಯ್ತಾ ಇರೋ. ಏನಣ್ಣ ಹಿಂಗ್ ಮಾತಾಡ್ತಿದ್ದೀರಾ? ನಾನು ಕಂಟಿ ಅಣ್ಣ ಅಂತ ಮಾತಾಡ್ತೀನಿ. ತಗ ನೀನ್ ಮಾತಾಡ್. ಅಣ್ಣ ಬರ್ತವನೆ ಮಾತಾಡ್. ಅಣ್ಣ, ಈ ಕೆತ್ತ ಪೂರ್ತಿ ಕೊಡಕ್ಕಾಗಿಲ್ಲ ಅಣ್ಣ. ಮುಂದಿನ ಕೆತ್ತ ಸೇರಿಸ್ಕೊಡ್ತೀನಿ ಅಣ್ಣ. ಲೇ, ಧರ್ಮಕ್ಕೆ ಕೂಡ ಇದೇನ್ ಛತ್ರ? ನಮ್ಮ ಹುಡುಗರು ಏನ್ ಹೇಳ್ತಾರ ಅದನ್ನ ಮಾಡಾಗೋ. ಏನಣ್ಣ ನೀವು ಅವ್ರು ಹೇಳ್ದಂಗೆ ಹೇಳ್ತಿದ್ದೀರಾ? ಇತ್ತೀಚೆಗೆ ನೀವು ಶಾನೆ ಬದಲಾಗಿದ್ದೀರಣ್ಣ. ಲೇ, ನೀ ಅಣ್ಣಗೆ ಸರ್ಟಿಫಿಕೇಟ್ ಕೊಡ್ಬೇಡಕ್ಕಲ್ಲ ಗೂಳಿ. 2 ಹುಡುಗರು ನಾವು ಅಂಗಡಿ ತಗೋ ಕೂರಿಸ್ಲಾ. ವ್ಯಾಪಾರ ಆದ್ಮೇಲೆ ಸಂಜೆ ದುಡ್ಡು ತಗೋ ಬರ್ಲಿ. ಅದ್ ಕೊಡ. ನಿಮಗೆ ತಿಳಿದಿರೋ ಹಾಗೆ ಸ್ನೇಹ ಅವರು ಈ ಹಿಂದೆ ಆರ್ಗನ್ ಡೊನೇಷನ್ಗೆ ಸೈನ್ ಮಾಡಿದ್ರು. ಅದ್ರ ಪ್ರಕಾರ ಅವ್ರ ಹಾರ್ಟ್ನ ಡೊನೇಷನ್ಗೋಸ್ಕರ ತಗೊಂಡಿದ್ದೀವಿ. ನೀವು ಈ ಕನ್ಸೆಂಟ್ ಫಾರ್ಮ್ಗೆ ಸೈನ್ ಮಾಡಿದ್ರೆ ನಾವು ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಬೋದು. ಲೇ ಮುಂಗ್ಸೆ, ಏನಣ್ಣ? ನಮ್ಮವ್ರು ಹೋದಾಗ ಅವ್ರ ಹೃದಯ ಬೇರೆ ಯಾರಿಗೋ ಬೇಕು ಅಂತ ಆಸ್ಪತ್ರೆಯವರು ಎತ್ಕೊಂಡ್ರಲ್ವೆಲ್ಲ? ಹೌದಣ್ಣ, ಅತ್ತಿಗೆ ಆರ್ಗನ್ನ ಡೊನೇಟ್ ಮಾಡಿದ್ರು, ಅದಕ್ಕೆ ತಗೊಂಡವ್ರೆ. ಅತ್ತಿಗೆ ಸ್ಯಾನೆ ದೊಡ್ಡವರು ಕಣಣ. ಅವ್ರು ಸತ್ತ ಮ್ಯಾಕು ಬ್ಯಾರೆಯವ್ರಿಗೆ ಬೆಳಕಾಗವ್ರೆ. ಲೇ, ನಮ್ಮವ್ರ ಹೃದಯ ಇನ್ನೊಬ್ರಿಗೆ ಹಾಕವ್ರೆ ಅಂದ್ರೆ ಅದಿನ್ನೂ ಜೀವಂತವಾಗೈತೆ ಅಂತ ತಾನೇ ಅರ್ಥ? ಹೌದಣ್ಣ, ಅತ್ತಿಗೆ ಹೃದಯ ಇನ್ನೂ ಎಲ್ಲೋ ಒಂದ್ ಕಡೆ ಬದುಕಿದೆ. ಇನ್ನು ಹೇಳ್ಬೇಕಂದ್ರೆ ಅವ್ರ ಹೃದಯದಿಂದ ಯಾರೋ ಒಬ್ರು ಬದುಕವ್ರೆ. ಲೈ, ನಮ್ಮ ಹೃದಯ ಇನ್ನೊಬ್ರ ತಾಗೈತೆ ಅಂದ್ರೆ ಅವ್ರಿನ್ನೂ ಬದುಕವ್ರಕ್ಕಲ್ಲ ತಾನೆ? ನಮ್ಮವ್ರು ಬದುಕವ್ರೆ ಕಣ್ರಲ್ಲ. ನಮ್ಮವ್ರು ಇನ್ನೂ ಅವ್ರೆ. ನಮ್ಮವ್ರನ್ನ ಬಿಟ್ಟೋಗಿಲ್ಲ ಕಣ್ರಲ್ಲ. ನಾನು ಈಗಲೇ ಹೋಗಿ ನಮ್ಮ ಹೃದಯ ಎಲ್ಲೈತೆ ಅಂತ ತಿಳ್ಕೊತೀನಿ. ಅಣ್ಣ, ತಿಳ್ಕೊಳ್ಳೋದಕ್ಕೆ ಆಸ್ಪತ್ರೆ ಅವರು ಅದನ್ನ ಯಾರಿಗೆ ಹಾಕವ್ರಂತ ಹೇಳೋಣ. ಹೌದಾ? ಹ್ಞೂ ಕಣ, ಅದನ್ನ ಯಾರಿಗೂ ಹೇಳಕ್ಕಿಲ್ಲ. ಇಲ್ಲ ಇಲ್ಲ, ನಮ್ಮ ಹೃದಯ ಯಾರು ಕೊಟ್ಟವ್ರು ಅಂತ ನಂಗೆ ಗೊತ್ತಾಗ್ಲೇಬೇಕು. ಲೈ, ಹೆಂಗನ ಈ ಸತ್ ತಿಳ್ಕೊಂಡ್ರಲ್ಲ, ಏಟಾಗತ್ತಾಗ್ಲಿ ನಂಗೆ ಗೊತ್ತಾಗ್ಲೇಬೇಕು. ಲೈ, ನಂಗೆ ಒಂದೇ ಒಂದು ಗೀತ ಹೃದಯ ಪಡಿದಂಗೆ ಕೇಳ್ಸ್ಕೋಬೇಕು ಅನ್ಸಿದೆ ಕಣ್ರಲ್ಲ. ಅವ್ರು ಯಾರೇ ಆಗಿರ್ಲಿ, ನಾನು ಚಂದ ನೋಡ್ಕೋತೀನಿ. ಆಟೆ ತಾನೆ, ಅದು ಯಾರ್ ತವೈತಂತ ಹುಡ್ಕನ ಬಿಡೋಣ. ನೋಡ್ದ್ಯಾ ಈ ಮನೇಲಿ ನಮ್ಮತ್ತೆ ಮನಸ್ಸಲ್ಲಿ ನನಗೆ ಯಾವ ಜಾಗ ಇದೆ ಅಂತ? ನಾನು ಇಷ್ಟೊತ್ತು ಮಾಡಿದ್ದು ರಿಯಲ್ ಅನ್ಕೊಂಡ? ಎಲ್ಲ ಡ್ರಾಮಾ. ನಾನು ಮನ್ಸು ಮಾಡಿದ್ರೆ ನಿನ್ನನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ, ನೋಡ್ತೀಯಾ? ಕುಂಬಳಕಾಯಿ ಕಳ್ಳಿ ಅಂದರೆ ನೀವು ಯಾವಾಗ ಹೆಗ್ಲು ಮುಟ್ಕೊಂಡು ನೋಡಿದ್ರೋ ಆವಾಗಲೇ ಗೊತ್ತಾಯಿತು ನೀವೇನು ಅಂತ. ನಾನು ಜಸ್ಟ್ ಒಂದು ಡೌಟಲ್ಲಿ ಸಿಂಗಾರಮ್ಮ ಮತ್ತು ಕಲಿ ಬಗ್ಗೆ ಕೇಳಿದೆ. ಆದರೆ ನೀವು ಯಾವಾಗ ಇಷ್ಟೆಲ್ಲ ಡ್ರಾಮಾ ಮಾಡಿದ್ರೋ ಆವಾಗಲೇ ಕನ್ಫರ್ಮ್ ಆಯಿತು ಅವ್ರಿಗೆ ನೀವೇ ಹೆಲ್ಪ್ ಮಾಡಿದ್ದು ಅಂತ. ನಿಜ ಹೇಳಿ, ನೀವವತ್ತು ನಮ್ಮ ಜೊತೆಗೆ ಜೈಲಿಗೆ ಬಂದಿದ್ದು ಇದೇ ಕಾರಣಕ್ಕೆ ತಾನೇ? ಹೌದು ಹೌದು ಕಣೆ. ಏನಿವಾಗ? ನಾನೇ ಅವರಿಬ್ರಿಗೆ ಹೆಲ್ಪ್ ಮಾಡಿದ್ದು, ನನ್ನಿಂದಾನೇ ಅವರಿಬ್ರು ಜೈಲಿಂದ ತಪ್ಪಿಸ್ಕೊಂಡಿದ್ದು. ಏನು ಮಾಡ್ತೀಯಾ ಈಗ? ಹಾಂ, ಇದನ್ನೇ ಹೋಗಿ ಎಲ್ಲರಿಗೂ ಹೇಳ್ಕೊಂಡು ಬರ್ತೀಯಾ? ಹೋಗು, ಹೇಳೋಗು.
ಜೈಲಿಂದ ಬಂದಿರೋಳು ನಿಯತ್ತಾಗಿ ಬದುಕ್ತಿರೋಳ ಮೇಲೆ ದೂರ ಹೇಳ್ತಿದ್ದಾಳೆ ಅಂತ ಎಲ್ರಿಗೂ ನಿನ್ನ ಮೇಲೆ ಅನುಮಾನ ಬರೋದು ಮಾಡ್ತೀನಿ. ಇದು ಮುಂದೆ ನಾನು ಬಾಳ್ಬೇಕಾಗಿರೋ ಮನೆ. ಇಲ್ಲಿ ನಾನು ಜಾಗ ಗಿಟ್ಟಿಸ್ಕೊಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸ್ತೀನಿ. ಮುಂಚೆ ನನಗೆ ಅಡ್ಡವಾಗಿ ಆ ಸ್ನೇಹ ಇದ್ಲು, ಈಗ ನೀನು ಸೊಸೆ ಆಗಿ ಬಂದವಳೆ ಶಿವನ್ ಪಾದ ಸೇರ್ಕೊಂಡ್ಲು. ಇನ್ನು ನೀನು ಕೆಲಸದವಳಾಗಿ ಬಂದಿದ್ಯಾ, ನಿನ್ನ ಆಟ ನಡೆಯುತ್ತಾ? ನೋಡು, ನೀನು ಯಾವ ಕೆಲ್ಸಕ್ಕೆ ಬಂದಿದ್ಯೋ ಅಷ್ಟು ಮಾತ್ರ ಮಾಡಿಕೊಂಡು ಹೋಗ್ತಾ ಇರು. ನಾನು ಬಂದಿದ್ದು ಅಷ್ಟು ಕೆಲಸ ಮಾಡೋಕ್ಕೇನೆ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ, ಅಮ್ಮವ್ರನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಇನ್ನೂ ಕೆಲವ್ರನ್ನ ನೋಡ್ಕೋಬೇಕು ಅಂತ. ಏಯ್, ವಾಟ್ ಯು ಮೀನ್? ಯಾಕೆ ಕನ್ನಡ ಅರ್ಥ ಆಗಲಿಲ್ವಾ? ಐ ಮೀನ್ ಐ ಹ್ಯಾವ್ ಫ್ಯೂ ಮೋರ್ ಥಿಂಗ್ಸ್ ಟು ಹ್ಯಾಂಡಲ್ ಹಿಯರ್ ಆ್ಯಂಡ್ ಐ ವಿಲ್ ಡೂ ದಟ್. ಕೆಲಸದವಳು ಇಂಗ್ಲೀಷ್ ಮಾತಾಡ್ತಿದ್ದಾಳೆ ಅಂತ ಶಾಕ್ ಆಯ್ತಾ ರಾಧಾ ಅವರೇ? ನನ್ನ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ. ನಾನು ಪುಟ್ಟಕ್ಕನ ಮನೆಗೆ ಬಂದಮೇಲಿಂದ ಮಾತ್ರ ನೀವು ನೋಡಿರೋದು ನನ್ನ. ಅದಕ್ಕೂ ಮುಂಚೆ ಬೇಡ ಬಿಡಿ. ನೋಡಿ ರಾಧಾ ಅವರೇ, ನೀವು ಪ್ರತಿ ಸತಿನೂ ಬಂಗಾರಮ್ಮ ಅವರಿಗೆ ತೊಂದರೆ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ಮೊದಲು ಆಸ್ಪತ್ರೆಯಲ್ಲಿ ಟ್ರೈ ಮಾಡಿದ್ರಿ, ಆಮೇಲೆ ಜೈಲಲ್ಲಿ ಅವರಿಬ್ರು ಓಡೋಗ ಹಾಗೆ ಮಾಡಿದ್ರಿ. ಮನೇಲಿ ದಿಂಬಿಂದ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ರಿ. ರಾಧಾ, ಏನ್ ಮಾಡ್ತಿದ್ದೀರಾ? ಅನ್ನ ಹಾಕೋ ಮನೆಗೆ ಕನ್ನ ಹಾಕ್ಬಾರ್ದು. ನಾನೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆಗ್ಲೇನೋ ಹೇಳ್ದಲ್ಲ, ದಟ್ ಯು ಹ್ಯಾವ್ ಫ್ಯೂ ಥಿಂಗ್ಸ್ ಟು ಹ್ಯಾಂಡಲ್ ಅಂತ. ತಾಕತ್ತಿದ್ರೆ ನೋಡ್ಕೊ. ಅಮ್ಮವ್ರ ಕಾವಲಿಗೆ ಅಂತ ನಾನು ಬಂದಿದ್ದೀನಿ. ನಿಮ್ಮ ಕಾವು ಅವ್ರನ್ನ ಸೋಕೋದಕ್ಕೂ ನಾನು ಬಿಡೋದಿಲ್ಲ. ನಾನು ಉಸಿರು ಕೊಟ್ಟಾದರೂ ಅವ್ರನ್ನ ಕಾಪಾಡ್ಕೋತೀನಿ. ಹುಷಾರು, ಉಸಿರು ಕೊಡ್ಬೇಕಾಗತ್ತೆ. ನಿನ್ನಿಲ್ಲಿ ಯಾಕೆ ಕರ್ಸಿ ಅಂತ ಗೊತ್ತಲ್ವಾ? ಗೊತ್ತು ಸರ್, ಆ ಕೆಲಸ ತುಂಬ ಕಷ್ಟವಾದದ್ದು. ಏಟೇ ಕಷ್ಟ ಆದರೂ ನನಗೆ ಆ ವಿಷಯ ಗೊತ್ತಾಗಲೇಬೇಕು. ನಮ್ಮ ಹೃದಯನ ಆಪರೇಷನ್ ಮಾಡಿ ಯಾರಿಗೆ ಹಾಕೋರೋ ಒಂದೇ ಒಂದು ವಿಷಯ ನಂಗೆ ತಿಳಿಸ್ಬಿಡು ಸಾಕು. ಅಲ್ಲ, ಇದು ದುಡ್ಡಿನ ವಿಷಯ ಅಲ್ಲ ಸರ್. ಈ ವಿಷಯ ಯಾರಿಗಾದರೂ ಗೊತ್ತಾದರೆ ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್. ನಿಮ್ಮ ಕೆಲ್ಸಕ್ಕೆ ಏನು ಕೂತು ಬರ್ದಿದ್ದಂಗೆ ನಾನು ನೋಡ್ಕೊತೀನಿ. ಆದರೂ ಸರ್, ಏನ್ರಿ ಸಾಹೇಬ್ರೆ ಆದ್ರೂ ಗೀದ್ರು ಅನ್ಕೊಂಡು ನೀವು ಸಾಯೋವರೆಗೂ ದುಡಿದ್ರು ಈಟ್ ಸಂಬಳ ಆಗಕ್ಕಿಲ್ಲ. ಸುಮ್ಕಿ ಜೋಬಳಕ್ ಮಡಿಕೊಂಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.